ಹೈ ಡಿಯರ್ಸ್, ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದು ಹೈ ಪ್ರೋಟೀನ್ ಜೊತೆಗೆ ಕ್ರಿಸ್ಪಿ ದೋಸೆ, ಕೇವಲ ಕಡಲೆಕಾಳನ್ನು ಬಳಸ್ಕೊಂಡು ಮಾಡಿರುವಂಥ ದೋಸೆ. ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಕ್ರಿಸ್ಪಿಯಾಗಿದೆ. ನೀವು ಶಬ್ದ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಏನಾದ್ರು ನೀವು ಮಾಡಬೇಕು ಅಂದರೆ ಖಂಡಿತ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ಕಡಲೆಕಾಳನ್ನು ಸುಮಾರು 6 ರಿಂದ 7 ಗಂಟೆ ನೆನೆಸಿಟ್ಕೋಬೇಕು. ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಮಾಡ್ಕೋಬೋದು, ಅಥವಾ ಸಂಜೆ ಮಾಡೋದಿದ್ರೆ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಕೂಡ ಮಾಡ್ಕೋಬೋದು. ಕಡಲೆಕಾಳು ನೆನೆಸಿರೋದಕ್ಕೆ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಕಡಲೆಕಾಳಿಗೆ 1 ಇಂಚಷ್ಟು ಶುಂಠಿ, ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು 4, ಹಾಗೆ ಒಂದು ಸಣ್ಣ ಕಪ್ಪಷ್ಟು ರವೆ ತೊಗೋಬೇಕು. ರವೆ ನಾನಿಲ್ಲಿ ಗೋಧಿ ರವೆ ಉಪಯೋಗಿಸ್ಕೊಂಡಿದ್ದೀನಿ. ನಾರ್ಮಲ್ ನೀವು ಬಾಂಬೆ ರವೆ ಕೂಡ ಹಾಕ್ಕೋಬೋದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಕಪ್ಪಷ್ಟು ಮೊಸರು, ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಆ ತಕ್ಷಣವೇ ಮಾಡೋವಂಥ ದೋಸೆ ಇದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಫರ್ಮೆಂಟೇಷನ್ ಎಲ್ಲ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ. ಇದೇ ರೀತಿ ನೀವು ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಆಯಿತು. ತುಂಬ ತೆಳ್ಳಗೆಲ್ಲ ಬೇಡ, ಸ್ವಲ್ಪ ಗಟ್ಟಿಯಾಗಿಯೇ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನಂತರ ಕಾವಲಿ ಬಿಸಿ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಿದ್ರೂ ಈ ದೋಸೆ ಮಾಡ್ಕೋಬೋದು. ಯಾವುದೇ ಸೋಡಾ ಆಗಲಿ ಏನೂ ಹಾಕೋವಂಥ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ಕ್ರಿಸ್ಪಿ ದೋಸೆ ಕಡಲೆಕಾಳನ್ನ ಬಳಸಿ ಈ ರೀತಿ ಮಾಡ್ಕೊಂಡಾಗ ಹೆಲ್ದಿಯಾಗೂ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಾಗಲಿ, ಮಕ್ಳಿಗೆ ಡಬ್ಬಿಗೆ ಹಾಕೊಡೋದಕ್ಕಾಗಲಿ, ಅಥವಾ ಶುಗರ್ ಇರೋರು, BP ಇರೋರು, ಯಾರು ಬೇಕಾದ್ರೂ ತಿನ್ನೋವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಮಾಡ್ಕೋಬೋದು. ಕಡಲೆಕಾಳು ಒಂದು ನೆನೆಸಿಟ್ಕೊಂಡಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರು ಕೂಡ ತಕ್ಷಣಕ್ಕೆ ನೀವು ತೊಗೊಂಡು ಈ ರೀತಿ ಗ್ರೈಂಡ್ ಮಾಡಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು. ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ. ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅದಕ್ಕೆ ಎಣ್ಣೆ, ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ. ಈ ದೋಸೆಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಜಾಸ್ತಿ ಹಿಡಿಸೋದೇ ಇಲ್ಲ. ಒಂದೇ ಒಂದು ಚೂರು ಎಣ್ಣೆ ಹಾಕ್ಕೊಂಡು ನೀವು ಕ್ರಿಸ್ಪಿ ದೋಸೆ ಮಾಡ್ಕೋಬೋದು. ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೋಬೋದು. ಒಂದು ಕಡೆ ಕೆಂಪಗೆ ಬೆಂದಿದೆ ಅಂತ ಗೊತ್ತಾದ ನಂತರ ಇನ್ನೊಂದು ಕಡೆಗೆ ಒಂದು 30 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ಕ್ರಿಸ್ಪಿ ದೋಸೆ ನೀವು ಯಾವುದೇ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿ ಹೀಗೆ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ನಾವು ದೋಸೆ ಮಾಡಿದಾಗ ನೀವು ತೋರಿಸಿದಾಗ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ನಾವು ಮಾಡಿದಾಗ ಯಾಕೆ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಕಾವಲಿ ಮೇಲೆ ಮತ್ತೆ ನಾನು ದೋಸೆ ಹಾಕಿದ್ದೀನಿ, ಆದರೆ ಈ ದೋಸೆ ಮೆತ್ತಗೆ ಬಂದಿದೆ. ಕಾರಣ ಏನು ಅಂದರೆ ಕಾವಲಿ ಜಾಸ್ತಿ ಬಿಸಿ ಆಗಿಬಿಟ್ಟು ಕೂಡ ನಮಗೆ ಕ್ರಿಸ್ಪಿ ದೋಸೆ ಬರಲ್ಲ. ಹದವಾಗಿ ಆ ಕಾವಲಿನ ಕಾಯಿಸ್ಕೋಬೇಕು. ಜಾಸ್ತಿ ಕಾವಲಿ ಕಾಯ್ದಿದೆ ಅಂತ ಗೊತ್ತಾದ ನಂತರ ನಾವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಬಿಸಿನ ಕಮ್ಮಿ ಮಾಡ್ಕೋಬೇಕು. ಹೀಟನ್ನು ಕಮ್ಮಿ ಮಾಡ್ಕೊಂಡಾಗ ಮತ್ತೆ ನಾವು ಕ್ರಿಸ್ಪಿ ದೋಸೆ ಮಾಡೋದಕ್ಕೆ ಕಾವಲಿ ರೆಡಿಯಾಗಿರುತ್ತೆ. ಓವರ್ ಹೀಟ್ ಮಾಡ್ಕೊಂಡಾಗ ನಿಮಗೆ ಕ್ರಿಸ್ಪಿ ದೋಸೆ ಮಾಡ್ಕೊಳ್ಳೋದಕ್ಕಾಗಲ್ಲ. ದೋಸೆ ಬ್ಯಾಟರ್ನ ಹಾಕಿದ ಕೂಡಲೇ ಹೀಟನ್ನ ಕಡಿಮೆ ಮಾಡಬೇಕಂದ್ರೆ ಉರಿನ ಸ್ವಲ್ಪ ಕಮ್ಮಿ ಮಾಡಿಟ್ಕೊಂಡು ಸಣ್ಣ ಉರಿನೇ ಬೇಯಿಸ್ಕೊಂಡಾಗ ಈ ರೀತಿ ಕ್ರಿಸ್ಪಿ ದೋಸೆ ರೆಡಿ ಆಗುತ್ತೆ. 3ನೇ ದೋಸೆ ನಾನು ನಿಮಗೆ ಮತ್ತೆ ಹಾಕಿ ತೋರಿಸಿದ್ದೀನಿ ನೋಡಿ. ಓವರ್ ಹೀಟ್ ಆದಾಗ ಮೆತ್ತಗೆ ಬರುತ್ತೆ. ಅದೇ ನೀವು ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೊಂಡಾಗ ಎಷ್ಟು ಕ್ರಿಸ್ಪಿಯಾಗಿ ಬೇಕಾದ್ರೆ ನೀವು ದೋಸೆ ಮಾಡ್ಕೋಬೋದು. ನೋಡಿದ್ರಲ್ಲ, ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಇದಕ್ಕೆ ಚಟ್ನಿ, ಪಲ್ಯ, ಸಾಂಬಾರು ಏನು ಬೇಕಿದ್ರೂ ಸರ್ವ್ ಮಾಡ್ಬೋದು. ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ. ಇವತ್ತು ಬೆಳಗ್ಗೆನೇ ಬೇಗ ತಲೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೊರಗಡೆ ಹೊರಟಿದ್ದೀನಿ. 5 ವರ್ಷದ ನಂತರ ನಡೆಯುವಂಥ ಊರ ಹಬ್ಬಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ತವ್ರ ಮನೆ ಕಡೆ ಯಾವುದೇ ಒಂದು ಹಬ್ಬ ಆಗಲಿ, ಫಂಕ್ಷನ್ ಆಗಲಿ ಕರೆದಾಗ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸಿಗ್ತೀವಿ ಅಂತ, ಅದೊಂದು ಗೆಟ್ ಟುಗೆದರ್ ಥರ ಇರುತ್ತೆ, ಖುಷಿಯಾಗುತ್ತೆ. ಹಾಗೆ ಇವತ್ತಿನ ಹಬ್ಬದ ಒಂದು ಬ್ಲಾಗ್ ಏನಿದೆ ಸ್ವಲ್ಪ ಹಳೇದಾಯಿತು, ಸ್ವಲ್ಪ ಲೇಟ್ ಆಯಿತು ನನಗೆ ಪೋಸ್ಟ್ ಮಾಡಲಿಕ್ಕೆ. ಹಾಗಾಗಿ ಕ್ಷಮೆ ಇರಲಿ. ನನ್ನ ಫ್ಯಾಮಿಲಿಯವರೆಲ್ಲರೂ ಕಾಯ್ತಿರ್ತಾರೆ ಈ ಬ್ಲಾಗ್ ನೋಡಲಿಕ್ಕೆ. ಸೊ ಅವರು ಎಲ್ರಿಗೂ ಸಾರಿ ಹೇಳ್ತಾ, ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ. ಆ ಬ್ಲಾಗ್ ನಾನು ಯಾವತ್ತಿಗೂ ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷಕ್ಕೆ ಒಂದೇ ಸರ್ತಿ ಹಬ್ಬ ನಡೆಯುತ್ತೆ. ಎಷ್ಟು ಗ್ರ್ಯಾಂಡಾಗಿ ನಡೀತು ಅಂತ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನೆಯವರು ಬರಲ್ಲ ಅಂತ ಹೇಳಿದ್ರು, ಹಸ್ಬೆಂಡ್ ಬರಲ್ಲ ಆದರೂ ಅವ್ರಿಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಹೊರಟಿದ್ದೀನಿ. ನಾನು, ಹರ್ಷಿತ್ ಮತ್ತು ರಂಗನಾಥನ್ ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವತ್ತಿನ ಹಬ್ಬ 5 ವರ್ಷಕ್ಕೊಂದ್ಸತಿ ಮಾಡುವಂಥ ಹಬ್ಬ ನಡೀತಿರೋದು ಎಲ್ಲಿ ಅಂದರೆ ಅದು ನಮ್ಮ ಅತ್ತೆ ಊರಲ್ಲಿ. ಅತ್ತೆ ಯಾರು ಅಂದರೆ ಸೋದರತ್ತೆ, ನಮ್ಮ ತಂದೆಯ ತಂಗಿ ಊರಲ್ಲಿ. ಆ ಊರು ಎಲ್ಲಿ ಬರುತ್ತೆ ಅನ್ನೋದಾದರೆ ನಮ್ಮ ಊರಿಂದ ಅಂದರೆ ಕುದೂರಿಂದ ಒಂದು ಸ್ವಲ್ಪ ದೂರಕ್ಕೆ ಹೋಗಬೇಕು. ತುಮಕೂರು ಹೋಗೋ ರೋಡಲ್ಲಿ
ನಿಡುವಳಲು ಅಂತ ಬರುತ್ತೆ, ಆ ಊರಲ್ಲಿ ಇವತ್ತು ಹಬ್ಬ ಇದೆ. ಅಮ್ಮ ಹಿಂದಿನ ದಿನವೇ ಹೋಗಿದ್ದರು. ಈಗಾಗಲೇ ಸುಮಾರು 3-4 ದಿನದಿಂದನೂ ಹಬ್ಬ ನಡೀತಾ ಇದೆ. ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಅಮ್ಮ ಹೋಗಿದ್ದರು. ನಮ್ಮ ತಂದೆ ಮಾತ್ರ ಇಲ್ಲಿ ಉಳ್ಕೊಂಡಿದ್ರು. ನಾವು ಬ್ಯಾಂಗ್ಳೂರಿಂದ ಕುದೂರಿಗೆ ಬಂದು ಕುದೂರಲ್ಲಿ ನಮ್ಮ ತಂದೆನ ಕರ್ಕೊಂಡು ಇಲ್ಲಿಂದ ಮತ್ತೆ ನಾವು ನಮ್ಮತ್ತೆ ಊರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಣ್ಣ ಊರು ಆದರೂ ಅಷ್ಟು ಜನ ಸೇರಿದರು. ಎಲ್ಲಿಂದ ಜನಗಳು ಬಂದಿದ್ರು ಅಷ್ಟು ಗೊತ್ತಿಲ್ಲ ನಮಗೆ. ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ. ಪುಟ್ಟದೊಂದು ಹಳ್ಳಿ, ಆ ಹಳ್ಳಿನಲ್ಲಿ ಇಷ್ಟೊಂದು ಜನ ಸೇರಿದ್ರಲ್ಲ ಇವತ್ತು. ಅದು ನೋಡೋಕ್ಕೆ ನಾನು ನಿಜಕ್ಕೂ ಆಶ್ಚರ್ಯ ಆಗ್ತಿತ್ತು, ಇಷ್ಟು ಜನ ಹೇಗೆ ಇಲ್ಲಿ ಸೇರಿದ್ದಾರೆ ಅಂತ. ಸೊ ನಮ್ಮ ತಂದೆ ಕರ್ಕೊಂಡು ಇವಾಗಲೇ ಹೊರಟಿದ್ದೀವಿ. ನಾವು ಇಲ್ಲಿಗೆ ಬ್ಯಾಂಗ್ಳೂರಿಂದ ಕುದೂರಿಗೆ ಬರೋ ಅಷ್ಟರಲ್ಲಿ ಈಗಾಗಲೇ 10 ಗಂಟೆ ಆಗಿಬಿಟ್ಟಿತ್ತು. ಸ್ವಲ್ಪ ಬಿಸಿಲು ಕೂಡ ಇತ್ತು ಇವತ್ತು ಬೆಳಗ್ಗೆ. ವೆದರ್ ಹೇಳಬೇಕು ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಸೊ ಪೂರ್ತಿ ದಿನ ಇವತ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿ. ಹಳ್ಳಿಗಳ ಕಡೆ ಎಲ್ಲ ಈ ಊರ ಹೆಸರು ನಿಡುವಳಲು ಅಂತ. ಇಲ್ಲಿಗೆ ಇವಾಗಲೂ ಕೂಡ ಬಸ್ ಇಲ್ಲ. ಬಸ್ ಇದೆ, 1-2 ಬಸ್ ಇದೆ. ಆ ಟೈಮ್ಗೋಸ್ಕರ ಎಲ್ಲರೂ ಕಾಯಬೇಕು. ಅದಕ್ಕೋಸ್ಕರ ಇವತ್ತು ಹಬ್ಬಕ್ಕೆ ಬರೋರು ಎಲ್ಲರೂ ಅವರವರ ವೆಹಿಕಲ್ಗಳಲ್ಲಿ ಬಂದಿದ್ದರು. ತುಂಬ ವೆಹಿಕಲ್ಸ್ ಇತ್ತು, ಜನಕ್ಕಿಂತಲೂ ಜಾಸ್ತಿ ಗಾಡಿಗಳೇ ಜಾಸ್ತಿ ಕಾಣಿಸ್ತಾ ಇತ್ತು. ಊರಿಂದ 1 ಕಿಲೋಮೀಟ್ರ್ ಮುಂಚೆಯಿಂದನೂ ವೆಹಿಕಲ್ನ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡ್ಬಂದಿದ್ರು. ಸೊ ಇವರು ನಮ್ಮ ಮಾಮ ಅಂದರೆ ನಮ್ಮ ಸೋದರತ್ತೆಯ ಹಸ್ಬೆಂಡ್. ನಾನಿವತ್ತು ಎಲ್ಲರೂ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ. ಬ್ಯಾಕ್ಗ್ರೌಂಡಲ್ಲಿ ಮೈಕಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ನಾನಿಲ್ಲಿ ವಾಯ್ಸ್ ಓವರಲ್ಲೇ ಹೇಳಬೇಕಾಯಿತು. ಅಡುಗೆ ಎಲ್ಲ ಮುಗ್ದಿತ್ತು. ನಾವು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬ್ಯಾಂಗ್ಳೂರಿಂದ ಕುದೂರಿಗೆ ಬಂದು ನಮ್ಮ ತಂದೆಂಗೆ ಕರ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಈಗಾಗಲೇ ಸುಮಾರು 11:30 ಆಗೋಗಿದೆ. ಸೊ ಇಲ್ಲಿ ಅತ್ತೆ ಮಕ್ಕಳು, ಅವ್ರ ವೈಫ್, ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ತುಂಬ ಖುಷಿಯಾಗುತ್ತೆ. ಅಡುಗೆನಲ್ಲಿ ಇವತ್ತು ಮಟನ್ ಕರಿ, ಚಿಕನ್ ಗ್ರೇವಿ, ಕಬಾಬ್, ಹಾಗೆ ನಮ್ಮ ಕಡೆ ಕಾಳು ಗೊಜ್ಜು ಅಂತೆಲ್ಲ ಮಾಡ್ತೀವಿ. ಅದು ಎಲ್ಲನೂ ರೆಡಿಯಾಗಿದೆ. 5 ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತಾರಂತ ಎಲ್ಲ ಊರಲ್ಲಿ ಎಲ್ಲರೂ ಜೋರಾಗಿ ಹಬ್ಬ ಮಾಡ್ತಾರೆ. ಮನೆಯಲ್ಲೂ 3 ಮರಿ 2 ಮರಿ ಈ ತರ ಹೆಚ್ಚು ಕಮ್ಮಿ 2,000 ಮರಿ 2,000 ಹಬ್ಬ ಜೋರಾಗಿ ನಡೀತಾ ಇದೆ. ನಾವು ಬಂದಿದ್ದೀವಿ. ವರ್ಷದ ಬರಲೇಬೇಕು ನಮ್ಗೆ ಪ್ರತಿ ವರ್ಷ ಇಲ್ಲ, ಪ್ರತಿ 5 ವರ್ಷ ಅಂದ್ರೆ ಅದು ವರ್ಷ ಲೆಕ್ಕಾಚಾರ ನಮಗೆ. ಮತ್ತೊಮ್ಮೆ ನಾನು ವಾಯ್ಸ್ ಓವರಲ್ಲೇ ಹೇಳಬೇಕಾಗಿದೆ. ಸಿಕ್ಕಾಪಟ್ಟೆ ನಾಯ್ಸ್ ಇತ್ತು. ಸೊ ಇವತ್ತು ಹಬ್ಬ ಲಾಸ್ಟ್ ಡೇ. ಈಗಾಗಲೇ 3-4 ದಿನದ ಮುಂಚೆಯೇ ಹಬ್ಬ ಶುರುವಾಗಿದೆ. ಒಂದೊಂದು ದಿನ ಒಂದೊಂದು ವಿಶೇಷ. ಒಂದಿನ ಹಣ್ಣಡಿಗೆ, ಒಂದಿನ ಆರತಿ, ಒಂದಿನ ಕೊಂಡ, ಒಂದಿನ ತೇರು, ಹೀಗೆಲ್ಲ ಮಾಡಿ ಲಾಸ್ಟ್ ಡೇ ಖಾರ ಮಾಡ್ತಾರೆ. ಸೊ ಆವಾಗಲೇ ಗೋಪಿ ಹೇಳ್ತಿದ್ದೆ. ಗೋಪಿ ಅಂದರೆ ನಮ್ಮ ಅತ್ತೆ ದೊಡ್ಡ ಮಗ. ಇವನು ಹೇಳ್ತಿದ್ನಲ್ಲ, ಒಂದೊಂದು ಮನೆಯಲ್ಲೂ 2-2, 3-3 ಮರಿಗಳನ್ನ ಕಡ್ದು ಹಬ್ಬ ಮಾಡ್ತಾರೆ ಅಂತ. ವಿಶೇಷ ಯಾಕೆ ಅಂದರೆ 5 ವರ್ಷಕ್ಕೊಂದ್ಸತಿ ಮಾಡೋದ್ರಿಂದ ಎಲ್ಲರನ್ನೂ ಕರೀತಾರೆ. ಎಲ್ಲರ ಮನೆಯಲ್ಲೂ ಪೆಂಡಾಲ್ ಹಾಕಿನೇ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಿದ್ದಾರೆ. ಸಾವಿರಾರು ಜನ ಸೇರಿದ್ರು ಇವತ್ತು ಅಂತಲೇ ಹೇಳ್ಬೋದು. ಪುಟ್ಟೊಂದು ಊರಾದರೂ ಕೂಡ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಅಮ್ಮ ನೋಡಿ ಒಂದಿನ ಮುಂಚೆನೇ ಬಂದಿದ್ದರು. ನಿನ್ನೆ ಏನೋ ವಿಶೇಷವಾಗಿ ಹಬ್ಬದ ಆಚರಣೆ ಇತ್ತು ಅಂತ ಹೇಳಿದ್ರು, ಹಣ್ಣಡಿಗೆ ಏನೋ ಇತ್ತು ಅಂತ ಹೇಳ್ತಾಯಿದ್ರು. ಇಲ್ಲಿ ಪಿಂಕ್ ಸ್ಯಾರಿ ಹಾಕ್ಕೊಂಡು ಹೋಗ್ತಿರೋರೆ ನಮ್ಮ ಸೋದರತ್ತೆ, ಅಂದರೆ ನಮ್ಮ ತಂದೆ ತಂಗಿ. ಅವ್ರ ಊರಿಗೆ ಇವತ್ತು ನಾವು ಬಂದಿರೋದು. ಅವರಿಂದ ಹೋಗ್ತಿರೋದು ಅವ್ರ ಮಗಳು ಲಾವಣ್ಯ ಅಂತ ಅವಳ ಹೆಸರು. ಅವಳಿಗೆ ಕೂಡ ಇವಾಗ ಮದುವೆ ಆಗಿ 2 ಮಕ್ಕಳಿದ್ದಾರೆ. ನಾವೆಲ್ಲ ಕಸಿನ್ಸ್ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಬೆಳೆದ್ವಿ. ಎಲ್ಲ ಹತ್ತತ್ರ ನಾವು ಊರಿದ್ದರಿಂದ ವಾರಕ್ಕೊಂದ್ಸತಿ ಮೀಟ್ ಆಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಇವಾಗ ಎಲ್ಲರಿಗೂ ಮದುವೆ ಆಯಿತು, ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಯಾವುದೋ ಒಂದು ಹಬ್ಬ ಅಥವಾ ಮದುವೆ ಅಂದಾಗ ಸ್ವಲ್ಪ ಹೊತ್ತು ಮೀಟ್ ಆಗೋದಷ್ಟೇ ಬಿಟ್ಟರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಬಂದ ತಕ್ಷಣ ತುಂಬ ಹಸುವಾಗಿತ್ತು ಅಂತ ಹೇಳಿ ಬ್ರೇಕ್ಫಾಸ್ಟ್ ಕೊಟ್ಟರು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಿದ್ದಂಗೆ ಅಮ್ಮ ನಮ್ಮ ಹಿಂದೆನೇ ಬಂದರು ಕೂಕ್ಕೋತಾ. ಯಾಕೆ ಅಂದರೆ ನೀವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂದರು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಬಿರಿಯಾನಿ ಮಾಡಿಬಿಟ್ಟಿದ್ರು. ಸೊ ಹಸುವಾಗಿದ್ದರಿಂದ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಚೆ ಬಂದ್ವಿ ಹೋಗೋಣ ಅಂತ. ಆದರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂದ ಕೂಡಲೇ ಸುಮ್ಮನೆ ಊರು ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ಹಾಗೆ ಊರು ಹೇಳಬೇಕು ಅಂದರೆ ತುಂಬ ಚಿಕ್ಕದು. ಬೆರಳೆ ಎಣಿಕೆ ಅಷ್ಟು ಮನೆಗಳು ಮಾತ್ರ. ಸುಮಾರು ಒಂದು ಮ್ಯಾಕ್ಸಿಮಮ್ ಒಂದು 150-100 ಮನೆ ಇರ್ಬೋದೇನೋ ಅಷ್ಟೇ, ನನಗೆ ಗೊತ್ತಿಲ್ಲ ಸರಿಯಾಗಿ. ಎಷ್ಟು ಪುಟ್ಟ ಊರು, ಅಷ್ಟೇ ಕ್ಯೂಟಾಗಿದೆ. ಊರ ಮಧ್ಯದಲ್ಲಿ ಒಂದು ಆಲದ ಮರ ಇದೆ, ಅಶ್ವತ್ಥಕಟ್ಟೆ ಹತ್ರನೇ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆನೇ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ.
ತುಂಬ ಚೆನ್ನಾಗಿತ್ತು. ಅಲಂಕಾರಗಳಾಗಲಿ ಇದೆಲ್ಲ ನೋಡೋಕ್ಕೆ ಚೆಂದ. ಈ ಥರದ ವಿಶೇಷ ಹಬ್ಬಗಳು ಅಂತಂದ್ರೆ ಅಲ್ಲಿರೋಂಥ ಹೆಣ್ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಹಬ್ಬದ ದಿನವೇ ಬಂದು ಹೂ ತೊಗೋಬೇಕು, ಬಳೆ ತೊಗೋಬೇಕು ಅಂತ ಅನ್ನೋದಿದೆಯಲ್ಲ, ಜಾತ್ರೆ ಇದ್ದಂಗೆ ಅಥವಾ ಈ ಥರ ಹಬ್ಬದ ಟೈಮಲ್ಲಿ ಹಳ್ಳಿಗಳ ಸೊಬಗು. ಸಿಟಿನಲ್ಲಿ ಆಗುವಂಥ ಹಬ್ಬದ ಒಂದು ಇನ್ನು ನೋಡುವಂಥ ನೋಟನೇ ಬೇರೆ ಥರ, ಹಳ್ಳಿನಲ್ಲಿ ಇರೋವಂಥ ನೋಟನೇ ಬೇರೆ. ಸೊ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಹಬ್ಬಗಳ ಆಚರಣೆ ಮಾಡೋವಂಥದ್ದಾಗಲಿ ಪ್ರತಿಯೊಂದು. ಎಷ್ಟು ಜನ ಸೇರಿದ್ದಾರೆ ನೋಡಿ ಇವಾಗಲೂ ಕೂಡ. ಇವನು ಅತ್ತೆ ಎರಡನೇ ಮಗ. ಇವನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ. ಅವನು ಹುಷಾರಿಲ್ಲ ಅಂತೆಲ್ಲ ಮಲ್ಕೊಂಬಿಟ್ಟಿದ್ದೆ, ಇವಾಗಷ್ಟೇ ಎದ್ದು ಬಂದಿಯಾನೆ. ಸೊ ಊರು ಸುತ್ಕೊಂಬರೋಣ ಅಂತ ಹೋದ್ವಿ, ಬಿಸಿಲು ತುಂಬ ಜಾಸ್ತಿ ಇತ್ತು ಅಂತ ಹೇಳಿ ವಾಪಸ್ ಬಂದುಬಿಟ್ವಿ. ನಿನ್ನೆ ಕಳಶ ಅತ್ತೆದೇ ಒಂದು ಬಿಸ್ನೆಸ್ ಇದೆ. ಅತ್ತೆ ಮತ್ತು ಮಾಮ ಇಬ್ಬರು ಕೂಡ ಮಾಡ್ತಾರೆ. ಅದು ಬಳೆ ವ್ಯಾಪಾರ ಮಾಡ್ತಾರೆ. ಮನೆಗೆ ಬಂದು ಬಳೆ ತೋಡಿಸ್ಕೊಂಡು ಹೋಗೋರು ನೋಡಿ. ಇವಾಗಲೂ ಕೂಡ ಹಬ್ಬದ ದಿನ ಬಂದು ತೋಡಿಸ್ಕೊಂಡು ಹೋಗ್ತಾರೆ. ಇಡೀ ಫ್ಯಾಮಿಲಿನೇ ಬಂದು ಎಲ್ಲರೂ ತೊಟ್ಕೊಂಡ್ರು. ತೊಟ್ಕೊಳ್ಳೋದು ಅಂತ ಹೇಳೋದಕ್ಕೆ ಫಸ್ಟ್ ನಾನು ಮೀನಿಂಗ್ ಹೇಳಿಬಿಡ್ತೀನಿ. ಒಂದು ಸತಿ ಬಳೆ ಹಾಕಿಸ್ಕೊಂಡ್ರೆ ವರ್ಷ ಪೂರ್ತಿ ಅದು ಒಡೆದೋಗೋದೇ ಇಲ್ಲ, ಕೈಯಲ್ಲೇ ಇರುತ್ತೆ. ಮುಂಚೆ ಎಲ್ಲ ಅಜ್ಜಿಯರು ಹಾಕೋತಾಯಿದ್ರು, ನೀವು ನೋಡಿರ್ತೀರ, ಕೈ ತುಂಬ ಬಳೆ ಇರ್ತಿತ್ತು. ಒಂದು ಕೈಗೆ ಒಂದೊಂದಲ್ಲ 2 ಡಜನ್ ಹಾಕಿಸ್ಕೊಂಡಿರ್ತಿದ್ರು. ನಮ್ಮ ಅಜ್ಜಿ ಕೂಡ ವರ್ಷಕ್ಕೆ ಒಂದೇ ಸತಿ ಬಳೆ ತೊಟ್ಕೋತಾ ಇದ್ದಿದ್ದು. ಅದು ಯಾವುದು ಗೌರಿ ಹಬ್ಬದಲ್ಲೋ ಯಾವುದೋ ಒಂದೇ ಟೈಮಲ್ಲಿ ಅವತ್ತು ಹಾಕಿಸ್ಕೊಂಡಿದ್ದ ಬಳೆ ಇನ್ನು ಮುಂದಿನ ವರ್ಷದವರೆಗೂ ಹಾಗೆ ಇರ್ತಿತ್ತು. ಇವಾಗಂತೂ ಸ್ಕೂಲು ಕಾಲೇಜ್ಗೆಲ್ಲ ಹೋಗೋದ್ರಿಂದ ಯಾರೂ ತೊಟ್ಕೊಳಕ್ಕೆ ಹೋಗಲ್ಲ. ಆದರೆ ಇವತ್ತು ಆ ಫ್ಯಾಮಿಲಿಯವ್ರನ್ನ ನೋಡಿ ಖುಷಿ ಆಯಿತು. ಒಂದು ಪುಟ್ಟ ಹುಡುಗಿಯಿಂದ ಹಿಡಿದು ಎಲ್ಲರೂ ಬಳೆ ತೋಡಿಸ್ಕೊಂಡು ಹೋದರು. ನನಗೂ ಆಸೆ ಆಯಿತು, ನಾನು ಕೂಡ 1-2 ಡಜನ್ ಬಳೆ ಇಸ್ಕೊಂಡು ಬಂದೆ. ಹಾಗೆ ಅಮ್ಮ, ಶ್ವೇತಾ ಎಲ್ಲರೂ ಬಳೆ ತೊಗೊಂಡ್ವಿ. ಇಡೀ ಊಟ ತುಂಬ ಇವತ್ತು ಊಟ ನಡೀತಾ ಇದೆ. ಎಲ್ಲ ಕಡೆ ಜನ ಊಟ ಮಾಡ್ಕೊಂಡು ವಾಪಸ್ ಹೊರಡೋರು, ನೆಂಟರುಗಳೆಲ್ಲ ಹೋಗೋರು, ಎಲ್ಲರನ್ನ ಕಳಿಸೋರು, ಎಲ್ಲರೂ ಹೊರಗಡೆ ನಿಂತಿದೆ. ಡಿಸ್ಕೌಂಟ್ ಜೋರಾಗಿದೆ. ಸೊ ಊಟ ತುಂಬ ಚೆನ್ನಾಗಿತ್ತು. ಹಬ್ಬ ತುಂಬ ಚೆನ್ನಾಗಿ ಮಾಡಿ 3-4 ದಿನದಿಂದ ಹಬ್ಬ ನಡೆದಿದೆ. ಇವತ್ತು ಲಾಸ್ಟ್ ಹಬ್ಬ ಇದ್ದಿದ್ದು. ನೆನ್ನೆ ಮೊನ್ನೆ ಎಲ್ಲ ತುಂಬ ಚೆನ್ನಾಗಿತ್ತಂತೆ. ನಾವು ನೆನ್ನೆ ಮೊನ್ನೆ ಬರೋಕ್ಕಾಗಲಿಲ್ಲ. ಇವತ್ತು ಊಟ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕೋಟೆಗೆ ಹೊರಡ್ತಾ ಇದ್ವಿ. ಅಪ್ಪ ಅಮ್ಮನ ಊರಲ್ಲಿ ಬಿಟ್ಬಿಟ್ಟು ಊಟ ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ. ಮನೆಯಿಂದ ಹೊರಗಡೆ ಬಂದು ಸುಮಾರು ಅರ್ಧ ಗಂಟೆ ನಿಂತ್ಕೊಂಡು ರೋಡ್ ಹತ್ರ ಕಾಯ್ದ್ವಿ, ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ. ಅರ್ಧ ಗಂಟೆ ಕಾಯ್ದು ಕೂಡ ಬರೋರು ಬರ್ತಾನೆ ಇದ್ದಾರೆ, ಹೋಗೋರು ಹೋಗ್ತಾನೆ ಇದ್ದಾರೆ. ಟ್ರಾಫಿಕ್ ಕ್ಲಿಯರ್ ಆಗಲೇ ಇಲ್ಲ. ಆಮೇಲೆ ನಾವೇ ಹೆಂಗೋ ಜಾಗ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಒಂದು ಕಿಲೋಮೀಟ್ರಿಂದ ಪಾರ್ಕಿಂಗ್ ಮಾಡಿದ್ದಾರೆ. ಅದು ವಿಶೇಷವಾಗಿ ಹಬ್ಬ ಮಾಡ್ತಾರಲ್ಲ, 5 ವರ್ಷಕ್ಕೆ ಒಂದ್ಸರ್ತಿ 1,500 ಅಂತೆ ಮರಿ ಫುಲ್ ಊರ್ಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಕಂಡಂಗೆ ಅದ್ರ ಮೇಲೆ ಹೊಡೆದ ತಿರುಗಿ ಕೋಳಿಗಳು ಲೆಕ್ಕಕ್ಕಿಲ್ಲ. ಓಹೋ, ಮಾವಿನ ತೊಪ್ಪು ಪೂರ್ತಿ ಅವ್ರದ್ದು ಹಬ್ಬ ಅದು. ನೀವಿಲ್ಲಿ ನೋಟಿಸ್ ಮಾಡ್ತಿರ್ಬೋದು, ಒಬ್ಬರು ಎಕ್ಸ್ಟ್ರಾ ಆಗಿರೋದಕ್ಕೆ ಒಬ್ಬರನ್ನ ಇನ್ನೊಬ್ಬರು ತೊಡೆ ಮೇಲೆ ಕೂರಿಸ್ಕೊಳ್ಳೋಂಗಾಗಿದೆ. ಶ್ವೇತನ ರಂಗತ ಕೂರಿಸ್ಕೊಂಡಿದ್ದ. ನಾವು ಅದನ್ನೇ ಗೆಲಿ ಮಾಡ್ಕೋತಾ ಬರ್ತಾಯಿದ್ವಿ. ಎಲ್ಲೆಲ್ಲಿ ಹಂಪ್ ಸಿಗುತ್ತೋ ಅಲ್ಲೆಲ್ಲ ಎತ್ತಿ ಕುಗ್ತಾ ಇತ್ತು. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದು ಆ ಥರ ಹೊಟ್ಟೆ ಮೇಲೆ ಕೂತ್ಕೊಳ್ಳೋಂಗಿತ್ತು. ಸೊ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಹೀಗೆ ವಾಪಸ್ ಬಂದು ಅಪ್ಪ ಅಮ್ಮನ ಊರಿಗೆ ಬಿಟ್ಟು ಮತ್ತು ನಾವಿಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಟ್ವಿ. ಹೈವೇಗೆ ಬರ್ತಾ ಇದ್ದಂಗೆ ಟೈಮ್ ಲ್ಯಾಪ್ಸ್ ಹಾಕ್ಕೊಂಡು ಬರ್ತಾ ಇದ್ದೆ. ಆ ಕ್ಲಿಪ್ಪಿಂಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದೆ ಲೈಕ್ ಮಾಡಿ.
ಹಾಗೆ ಹೈವೇನಲ್ಲಿ ಸ್ಟ್ರೀಟ್ ಸೈಡಲ್ಲಿ ಹಲಸಿನಣ್ಣು ಮತ್ತು ಹಣ್ಣುಗಳನ್ನೆಲ್ಲ ಮಾರ್ತಾಯಿದ್ರು. ನೋಡಿದ ಕೂಡಲೇ ನನಗೆ ತುಂಬ ಟೆಂಪ್ಟಿಂಗ್ ಆಯಿತು. ಯಾಕಂದರೆ ಈ ವರ್ಷ ಒಂದೇ ಒಂದು ಹಲಸಿನಣ್ಣು ಕೂಡ ತಿಂದಿಲ್ಲ. ಸೊ ಸೀಸನಲ್ ಫ್ರೂಟ್ ತಿಂದಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡು ನಂಗೆ ಅನಿಸ್ತಿರುತ್ತೆ. ಹಾಗಾಗಿ ಹಲಸಿನಣ್ಣು ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಅಲ್ಲೇ ಬೇಲದ ಹಣ್ಣು ಮಾರ್ತಾಯಿದ್ರು. ಬೇಲದ ಹಣ್ಣು ತುಂಬ ಇಷ್ಟ ನಂಗೆ, ತುಂಬ ಚಿಕ್ಕವಳಿಂದನೂ. ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ, ತುಂಬ ಚೆನ್ನಾಗಿರೋದು. ನಾನು ಮತ್ತು ರಂಗತ ಇಬ್ಬರು ಕೂಡ ಬೇಲದ ಹಣ್ಣು ತೊಗೊಂಡ್ವಿ. ಪ್ರಿಯಿಂಗ್ ತುಂಬ ಇಷ್ಟ ಆಗ್ತಿದೆ ಈ ಹಣ್ಣು. ಆನಂತರ ರಂಗತನ ಮಕ್ಕಳು ಇದುವರೆಗೂ ಟೇಸ್ಟ್ ಮಾಡೇ ಇರಲಿಲ್ಲ. ಇದು ಹಣ್ಣು ಹಿಂಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅವ್ರಿಗೆ ತಿನ್ನಿಸ್ಲಿ ಅಂತಲೇ ನಾನು ಹೇಳಿದೆ ತೊಗೊಳ್ಳಿ ಅಂತ. ಆನಂತರ ಹಲಸಿನ ಹಣ್ಣು ತೊಗೊಂಡ್ವಿ. ಬಿಡಿಸಿರೋದೇ ತೊಗೊಂಡ್ಬಿಟ್ವಿ. ಯಾಕಂದರೆ ನಂಗೆ ಅಷ್ಟು ವೆಯ್ಟ್ ಮಾಡೋಷ್ಟು ಇದು ಪೇಷನ್ಸ್ ಇರಲಿಲ್ಲ. ಹಲಸಿನ ಹಣ್ಣು ಮಾವಿನ ಹಣ್ಣು ಇದೆರಡೂ ಕೂಡ ಸೀಸನಲ್ ಫ್ರೂಟ್. ಇವಾಗ ಬಿಟ್ಟರೆ ಮತ್ತೆ ನಾವು 1 ವರ್ಷದವರೆಗೂ ಕಾಯಬೇಕು. ಸೊ ಹಾಗಾಗಿ ಹಲಸಿನ ಹಣ್ಣು ತೊಗೊಂಡು ಹೊರಟ್ವಿ. ಈ ವರ್ಷದ ಫಸ್ಟ್ ಟೈಮ್ ನಂಗೆ ತುಂಬ ಇಷ್ಟ ಇದು. ತರಕಾರಿ ತೊಗೊಳಕ್ಕೆ ಇವತ್ತು ಮಾರ್ಕೆಟಿಗೆ ಬಂದಿದ್ದೀವಿ. ಎಲ್ಲ ರೇಟ್ ಜಾಸ್ತಿ, ಸೊಪ್ಪಿನ ರೇಟ್ ಜಾಸ್ತಿ, ಕೊತ್ತಂಬರಿ ಸೊಪ್ಪು ಎಲ್ಲೂ ಸಿಗ್ತಾ ಇಲ್ಲ. ಹಾಂ 40. ಕೊತ್ತಂಬರಿ ಇದೆ ನೋಡಿ ಪುಟ್ಟಿ. ಎಲ್ಲ ರೇಟ್ ಜಾಸ್ತಿ. ಕೊತ್ತಂಬರಿ ಸ್ವಲ್ಪ 60 ರೂಪಾಯಿ ಕಟ್ಟು. ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 8 ಗಂಟೆ ಹೋಗಿತ್ತು. ಬಂದ ಕೂಡಲೇ ರಂಗತನ ಫ್ಯಾಮಿಲಿಯವರು ಹೊರಟ್ಬಿಟ್ರು. ಯಾಕಂದರೆ ನಾಳೆ ಬೆಳಗ್ಗೆ ಸ್ಕೂಲ್ ಇದೆ. ಇವಾಗ ಮಲ್ಕೊಳ್ಳೋದು ಲೇಟ್ ಮಾಡಿದ್ರೆ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬಂದ ಕೂಡಲೇ ಹೊರಟ್ರು. ಅವ್ರು ಹೊರಟ ಮೇಲೆ ನಾನು ಒಳಗೆ ಬರ್ತಿದ್ದಂಗೆ ನಮ್ಮ ಮನೆ ಮಕ್ಕಳು ನೋಡಿ ಹೆಂಗೆ ಅಟ್ಯಾಕ್ ಮಾಡ್ತೀಯಾರ ಅಂತ. ಸ್ನೂಫಿಗಾಗಲಿ ಹಾಗೆ ಪುಸ್ಪುಸ್ಗಾಗಲಿ ಎಲ್ಲರೂ ನಾವು ಹೊರಗಡೆ ಹೋಗಿ ಬಂದ್ವಿ ಅಂದರೆ ಅವ್ರಿಗೊಂಥರ ಖುಷಿ ವಾಪಸ್ ಮನೆಗೆ ಬಂದ ಕೂಡಲೇ. ಇವಾಗ ಪುಸ್ಪುಸ್ ಅಂತೂ ಮನೆಗೆ ಬರೋದು ಅಪರೂಪ. ಯಾವಾಗಲೂ ವಾರಕ್ಕೆ 1-2 ಸತಿ ವಿಸಿಟ್ ಮಾಡಿಬಿಟ್ಟು ಹೊರಟೋಗ್ತಾನೆ. ಇವಾಗ ಅದು ಬಿಟ್ಟರೆ ಅದರ ಪ್ಲೇಸಲ್ಲಿರೋದು ಮಫಿನ್. ಅವನಂತೂ ನಾವು ಎಷ್ಟು ಮಿಸ್ ಮಾಡ್ಕೊಂಡು ಇವತ್ತು ಅಂದರೆ ಫಸ್ಟ್ ಟೈಮ್ ಇಷ್ಟೊತ್ತು ಬಿಟ್ಟು ಹೋಗಿದ್ದಿದ್ದು. ಇದನ್ನು ಕರ್ಕೊಂಡು ಬಂದಾಗಿಂದ ಒಂದು ದಿನ ಒಂದು ಕ್ಷಣ ಕೂಡ ಬಿಟ್ಟಿರಲಿಲ್ಲ ನಾನು. ಅಂದರೆ ಇವತ್ತು ತುಂಬ ಹೊತ್ತು ಬಿಟ್ಟಿದ್ದು ಪಾಪ ಅಂತ ಅನಿಸ್ತಿತ್ತು. ಹಸ್ಬೆಂಡ್ ಇದ್ದರು, ಅದಕ್ಕೆ ಹಾಲೆಲ್ಲ ಹಾಕಿ ನೋಡ್ಕೋತಾಯಿದ್ರು. ಓಕೆ, ರಾತ್ರಿ ಬಂದ ಕೂಡಲೇ ಫಸ್ಟು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಊಟಕ್ಕೆ ಈಗ ರೆಡಿ ಮಾಡಿಕೊಡ್ಬೇಕು. ಇನ್ಸ್ಟೆಂಟಾಗಿ ಆಗೋವಂಥ ರೆಸಿಪಿ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸಿದ್ದಲ್ಲ, ಇದು ಕೂಡ ಆವಾಗಲೇ ಮಾಡ್ಕೊಳ್ಳೋವಂಥ ಒಂದು ಇನ್ಸ್ಟೆಂಟ್ ರೆಸಿಪಿ. ರವೆ ಹಾಕ್ಕೊಂಡಿದ್ದೀನಿ. ರವೆ ಅಂದರೆ ಚಿರೋಟಿ ರವೆ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಹಾಕ್ಕೋಬೋದು. ಅನಂತರ ಸ್ವಲ್ಪ ಉಪ್ಪು. ಇದಿಷ್ಟನ್ನು ಫಸ್ಟು ಒಂದು ಅರ್ಧ ಕಪ್ಪಷ್ಟು ಮೊಸರು, ಸ್ವಲ್ಪ ನೀರು ಹಾಕಿ ಕಲಸಿ 10 ನಿಮಿಷ ಬಿಟ್ಬೇಡ. ಇದು ಸ್ವಲ್ಪ ರವೆ ಹಾಕಿರೋದ್ರಿಂದ ನೆನಿಬೇಕು. ಬೇರೆ ಎಲ್ಲ ಅಡುಗೆ ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಈಗಾಗಲೇ ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಯಾವ್ದು ಬೇಗ ಆಗುತ್ತೋ ಅದನ್ನು ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೆ. ರವೆ ಮತ್ತು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು ಬೈಂಡಿಂಗ್ಗೋಸ್ಕರ. ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಹಾಕ್ಕೋಬೋದು. ಉಪ್ಪು ಹಾಕಿ ಕಲಿಸ್ಬಿಟ್ಟು 10 ನಿಮಿಷ ಇಟ್ಟಿದ್ದೀನಿ. ಅಷ್ಟರಲ್ಲಿ ತರಕಾರಿ ಎಲ್ಲ ತೊಗೊಂಬಂದಿದ್ದನ್ನು ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಪ್ರತಿ ಸತಿ ತರಕಾರಿ ರೇಟ್ ಜಾಸ್ತಿ ಆದಾಗ ಅಥವಾ ಸಂತೆಗೆ ಹೋದಾಗ ನನಗೆ ಪ್ರತಿ ಸತಿಗೆ ನೆನಪಾಗೋದು ಏನಂದರೆ, ನಾವು ಚಿಕ್ಕವರು ಇರುವಾಗ ನಾವು ಒಂದು ಬ್ಯಾಸ್ಕೆಟ್ ತೊಗೊಂಡು ಹೋಗಿ 50 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಹೋದರೆ ವಾರಕ್ಕಾಗುವಷ್ಟು ತರಕಾರಿ ತರ್ತಿದ್ವಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ನಾವು ಫುಲ್ ಬ್ಯಾಗಲ್ಲಿ 1000 ರೂಪಾಯಿ ತರಕಾರಿ ತೊಗೊಂಡ್ರು ಒಂದು ವಾರಕ್ಕೆ ಸಾಕಾಗಲ್ಲ. ಅಷ್ಟೊಂದು ಬೆಲೆ ಜಾಸ್ತಿ ಆಗಿದೆ. ಒಂದು ಕಟ್ ಕೊತ್ತಂಬರಿ ಸೊಪ್ಪೆ 60 ರೂಪಾಯಿ, 100 ರೂಪಾಯಿ, ಹಾಗೆ 1 kg ಟೊಮೆಟೊ 60 ರೂಪಾಯಿ. ಹೀಗೆ ಪ್ರತಿಯೊಂದು ಎಲ್ಲನೂ ರೇಟ್ ಜಾಸ್ತಿ. ಸೊ ನಾನು ಅಂದ್ಕೊಂಡೆ ಈಗ ಸಂತೆ ಅಂತಂದರೆ ರೇಟ್ ಕಮ್ಮಿ ಇರುತ್ತೆ, ಸಿಟಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಹಳ್ಳಿಗಳ ಕಡೆ ಕಡಿಮೆ ಇರುತ್ತೆ ಅಂತ. ಆದರೆ ಯಾವ ತರಕಾರಿನೂ ನಾವು ಕೊಂಡ್ಕೊಳ್ಳೋ ಹಾಗೆ ಇರಲಿಲ್ಲ. ಅಷ್ಟು ಬೆಲೆ ಜಾಸ್ತಿ ಎಲ್ಲನೂ 50 ರೂಪಾಯಿ 60 ರೂಪಾಯಿ ಮೇಲೇ. ಸೊ ಸದ್ಯಕ್ಕೆ ನನಗೆ ಬೇಸಿಕ್ ತರಕಾರಿಗಳು ಏನು ಬೇಕಿತ್ತೋ ಅಷ್ಟನ್ನು ಮಾತ್ರ ತೊಗೊಂಬಂದೆ. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಮೆಣಸಿನಕಾಯಿ. ಕೊತ್ತಂಬರಿ ಸೊಪ್ಪು ನಾವು ಪೂರ್ತಿ ಸಂತೆ ಹುಡುಕಿದ್ರು ಕೂಡ ಎಲ್ಲೂ ಸಿಕ್ಕಲಿಲ್ಲ. ಸಿಕ್ಕಿದ್ರೂ ಕೂಡ ನಾಟಿ ಕೊತ್ತಂಬರಿ ಅಲ್ಲ, ಅದು ಏನು ಹೇಳ್ತಾರೆ ಫಾರ್ಮ್ ಕೊತ್ತಂಬರಿ ಅಂತಾರಲ್ಲ ಅದು. ತರಕಾರಿ ರೇಟ್ ಜಾಸ್ತಿ ಆದಾಗ ನಾನು ಮಾಡೋದೇ ಬರೀ ಕಾಳುಗಳನ್ನು ಉಪಯೋಗಿಸ್ಕೊಂಡು, ಮೊಳಕೆ ಕಾಳು ಅಥವಾ ನೆನೆಸಿರೋವಂಥ ಕಾಳುಗಳು ಅಥವಾ ಹುರಿದಿರೋವಂಥ ಕಾಳುಗಳನ್ನ ಉಪಯೋಗಿಸ್ಕೊಂಡು ಅವತ್ತಿನ ದಿನದ ಅಡುಗೆ ಮಾಡ್ಕೋತೀನಿ. ಅದು ಚಟ್ನಿ ಆಗಲಿ, ಪಲ್ಯ ಆಗಲಿ, ಸಾಂಬಾರಾಗಲಿ ಕಾಳುಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೋತೀನಿ. ಸೊ ಬೇಸಿಕ್ ತರಕಾರಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಂತೂ ಬೇಕೇ ಬೇಕಾಗುತ್ತೆ. ಅದು ಎಷ್ಟೇ ಪ್ರೈಸ್ ಜಾಸ್ತಿ ಆದರೂ ನಾನು ತೊಗೊಂಡೇ ಬರಲೇಬೇಕಾಗುತ್ತೆ. ಸೊ ಈರುಳ್ಳಿ ತೊಗೊಂಬಂದಿದ್ದೆ. ಹಾಗೆ ಈರುಳ್ಳಿ ಕಟ್ ಮಾಡಿದ್ದೀನಿ. 1-2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ. ಈ ದೋಸೆಗೆ ಈ ಥರದ ತರಕಾರಿಗಳನ್ನ ಮಿಕ್ಸ್ ಮಾಡಿ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ.
ಈವನ್ ಕ್ಯಾರೆಟ್ನ ಕೂಡ ತುರಿದ್ಬಿಟ್ಟು ಹಾಕಿ ಮಾಡ್ಕೋಬೋದು. ಆನಂತರ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಜೀರಿಗೆ ಡೈಜೆಷನ್ಗೆ ಒಳ್ಳೆಯದು. ಸೊ ನೈಟಲ್ಲಿ ಈ ಥರದ್ದು ಲೈಟಾಗಿರೋದನ್ನ ತಿನ್ಬೋದು. ದೋಸೆ ಚಪಾತಿ ಇಂಥದ್ದೆಲ್ಲ ಚೆನ್ನಾಗಿರುತ್ತೆ ನೈಟಲ್ಲಿ. ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಯಿತು. ಇದ್ರ ಜೊತೆಗೆ ಬೇಕಾದ್ರೆ ಹುರಿಗಡಲೆ ಹಾಕಿ ಕೂಡ ಚಟ್ನಿ ಮಾಡ್ಬೋದು. ಅನಂತರ ಬಿಸಿ ಬಿಸಿ ದೋಸೆ ಜೊತೆಗೆ ಈ ಕಾಯಿ ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದು ಇವತ್ತಿನ ಡಿನ್ನರ್. ಇವತ್ತು 2 ರೆಸಿಪಿ ನಾನು ನಿಮಗೆ ತೋರಿಸಿದ್ನಲ್ಲ, ಎರಡೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಈ ಥರ ದಿಢೀರಾಗಿ ನಮಗೇನಾದ್ರು ಏನು ಬೇಕು ಅಂತ ಅನಿಸಿದಾಗ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ 2 ರೀತಿ ರೆಸಿಪೀಸ್ ನಾನು ನಿಮಗೆ ಇವತ್ತು ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಇದನ್ನು ತೊಗೊಂಡು ಕೂಡ ಹೋಗ್ಬೋದು. ಸೊ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪೀಸ್ನ ಅಥವಾ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?